ಸ್ವಯಂಪ್ರಭ. ಸುಗ್ರೀವನ ಸೈನ್ಯವು ಸೀತಾನ್ವೇಷಣೆಗಾಗಿ ದಕ್ಷಿಣ ದಿಕ್ಕಿಗೆ ಹೊರಡುತ್ತೆ. ವಾನರರು ಅಲ್ಲಿ ಒಂದು ಸರೋವರವನ್ನು ನೋಡ್ತಾರೆ. ಅಲ್ಲಿಯೇ ಒಂದು ದೊಡ್ಡ ಭವನ, ಚಿನ್ನದ ಆಸನಗಳು ಎಲ್ಲವನ್ನು ನೋಡಿ ದಿಗ್ಭ್ರಮೆ ಹೊಂದುತ್ತಾರೆ. ಆಗಲೇ ಅಗ್ನಿಯ ಶಿಕೆಯಂತೆ ಅಥವಾ ಹೆಣ್ಣೊಬ್ಬಳು ಮಿಂಚಿನಂತೆ ಗೋಚರಿಸಿದಾಗ ಅವರಿಗೆ ಹಸಿವು ಬಾಯಾರಿಕೆ ಆಗ್ತಿದೆ ಅಂತ ಹೇಳಿದಾಗ, ನೀವು ಯಾರು ಅಂತ ಹೇಳಿ ಆಕೆ ಕೇಳ್ತಾಳೆ. ಹನುಮನು ದಶರಥನ ಮಗ ರಾಮನು ಲಕ್ಷ್ಮಣ ಸೀತೆಯೊಂದಿಗೆ ವನವಾಸಕ್ಕೆ ಬಂದಾಗ ರಾವಣ ಸೀತೆಯನ್ನು ಅಪಹರಿಸಿದಾಗ ಸುಗ್ರೀವನು ತನ್ನ ವಾನರ ಸೈನ್ಯವನ್ನು ಸೀತಾನ್ವೇಷಣೆಗಾಗಿ ಕಳಿಸಿದ್ದಾನೆ, ಅದೇ ಈ ವಾನರ ಸೈನ್ಯ ಅಂತಂದಾಗ ಆಕೆ ಹೇಳ್ತಾಳೆ, ಮಯ ಎಂಬುವವನು ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಆಚರಿಸ್ತಾನೆ. ಬ್ರಹ್ಮ ಪ್ರತ್ಯಕ್ಷನಾಗಿ ನಿನಗೇನು ಬೇಕು ಅಂತಂದಾಗ ಶಿಲ್ಪಶಾಸ್ತ್ರ ಬೇಕು ಅಂತ ಹೇಳ್ತಾರೆ. ಅದರಂತೆಯೇ ಶುಕ್ರಾಚಾರ್ಯರಿಂದ ಆ ಶಿಲ್ಪಶಾಸ್ತ್ರವನ್ನು ಕಲಿತು ಎಲ್ಲ ದಾನವರಿಗೂ ಭವನಗಳನ್ನು ನಿರ್ಮಿಸ್ತಾ ಇರ್ತಾನೆ. ಅದೇ ರೀತಿ ಇಲ್ಲಿಯೂ ನಿರ್ಮಿಸಿದ್ದಾನೆ ಹಾಗೂ ಹೇಮ ಎಂಬ ಅಪ್ಸರಸೆಯೊಂದಿಗೆ ವಾಸಿಸ್ತಾ ಇರ್ತಾನೆ. ಇಂತಹದ್ದನ್ನು ನೋಡಿ ಸಹಿಸಲಾಗದೆ ಇಂದ್ರ ಮಯನನ್ನು ಸಂಹಾರ ಮಾಡ್ತಾನೆ. ಆ ಬಳಿಕ ಹೇಮ ಸ್ವರ್ಗಲೋಕಕ್ಕೆ ಹೊರಟೋಗ್ತಾಳೆ. ಮತ್ತೆ ಹೋಗುವ ಮುನ್ನ ಅದನ್ನು ನನ್ನನ್ನು ಕಾವಲು ಕಾಯಲು ಹೇಳಿರುವಳು. ನನ್ನ ಹೆಸರು ಸ್ವಯಂಪ್ರಭ. ಅಂದಿನಿಂದ ಇದರ ರಕ್ಷಣಾ ಭಾರ ನನ್ನದು. ನಾನು ಮೇರುಸಾಗರನ ಮಗಳು. ನೀವು ಇಲ್ಲಿರುವುದನ್ನು ತಿಂದು ನೀರು ಕುಡಿಯಬಹುದು ಅಂತ ಹೇಳ್ತಾಳೆ.